ನನ್ನ ಹೆಸರು ಗಿರೀಶ್ ಅಂತ. ನಾವಿರೋದು ಭದ್ರಾವತಿಲಿ. ಹಾಗೂ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಆದರೆ ಗೌರವಪುರ ಅಂತ ಬರುತ್ತೆ, ಕುರಿ ಸಾಕಾಣಿಕೆ ಕೇಂದ್ರ ಇದೆ. ಲಾಕ್ಡೌನ್ ಟೈಮಲ್ಲಿ ಒಂದು ಕೆಲಸ ಇಲ್ಲದಿರೋ ಟೈಮಲ್ಲಿ ಈ ಕುರಿ ಸಾಕಾಣಿಕೆಯಲ್ಲಿ ತುಂಬ ಆಸಕ್ತಿ ಇರೋದ್ರಿಂದ ಈ ಸಣ್ಣ ಸಣ್ಣ ಮರಿಗಳನ್ನ ತಂದು ಸಾಕ್ತಾಯಿದ್ದೀವಿ. ನಾವೀಗ ಲಾಕ್ಡೌನ್ ಇರೋ ಟೈಮಿಂದ ಹೆಚ್ಚು ಕಮ್ಮಿ ಈಗ ಒಂದು 5-6 ತಿಂಗಳು ಆಯಿತು ತಂದು ಮರಿಗಳನ್ನ. ಈ 5-6 ತಿಂಗಳಿಂದ ಈ ಮರಿಗಳು ಸಾಕ್ತಾಯಿದ್ದೀವಿ. ಈ ಮರಿಗಳಿಂದ ನಮಗೆ ಒಂಥರ ಒಳ್ಳೆಯದಾಗಿದೆ. ಈಗ 1-2 ಕುರಿಗಳು ಸೇಲ್ ಆಗಿದ್ದಾವೆ. ಸರಿ, ಕ್ರೇಜ್ ಯಾವಾಗಿಂದ ಶುರು ಆಗಿದೆ ನಿಮಗೆ? ಈ ಕ್ರೇಜ್ ಅಂದರೆ ಸುಮಾರು ನಮಗೆ 7 ವರ್ಷದ ಹಿಂದೆನೇ. ಅಂದರೆ ನಾವು ಇದೇ ಥರ ಬೊಮ್ಮನಕಟ್ಟೆ ಹಿರಿಯೂರಲ್ಲಿ ಈ ಥರ ಮರಿಗಳು ಹಬ್ಬಕ್ಕೆ ತಂದು ಆಡ್ಸೋದು ಇದು ಮಾಡ್ತಿದ್ರು. ಟೂರ್ನಿಮೆಂಟ್ ನಡೆಯುತ್ತಾನಂದರೆ ಗೊತ್ತಿರಲ್ಲ. ಆ ಟೂರ್ನಿಮೆಂಟ್ಗೂ ಈ ಥರ ಮಾಡ್ತಾರೆ, ಈ ಥರ ಮರಿಗಳು ಸಾಕ್ತಾರೆ ಅಂತಂದು ಗೊತ್ತಿಲ್ಲ. ಇದೇ ರೀತಿ ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಸಕ್ಸಸ್ಫುಲ್ ಟೂರ್ನಿಮೆಂಟ್ ಅಂದರೆ KRK ಗ್ರೂಪು, ಅದಕ್ಕೂ ಒಂದು ಸತಿ ಹೋದಾಗ ಒಳ್ಳೊಳ್ಳೆ ಮರಿಗಳು ಬಂದಿದ್ವು. ಆ ಮರಿಗಳು ನೋಡ್ಬಿಟ್ಟು ಈ ಥರ ಮರಿಗಳು ಈ ಥರ ಆಡ್ತವೆ, ಏನೇನು ಕೊಡ್ಬೋದು ಈ ಮರಿಗಳು ಈ ಥರ ಆಡ್ತಾವಲ್ಲ ಅನ್ನೋ ಕಾನ್ಫಿಡೆನ್ಸಿಂದ ಮತ್ತು ಅದು ಕ್ರೇಜು. ಒಂಥರ ಕುರಿ ಆಡ್ಸೋದೆ ಅನ್ನೋದೇ ಒಂದು ಕ್ರೇಜು. ಈ ಥರ ಕುರಿಗಳು ನಾವು ನೋಡಿದ್ದೆ ಅದೇ ಫಸ್ಟು ಆ KRK ಗ್ರೂಪ್ ಕಣದಲ್ಲೇ. ಅವಾಗ ನನಗೂ ಅನಿಸ್ತಿತ್ತು, ಸೊ ನಾವು ಈ ಥರ ಮರಿಗಳು ತಂದು ಸಾಕಿ ನಾವು ಈ ಥರ ಆಡಿಸ್ಬೇಕಲ್ಲ ಅನ್ನೋ ಕ್ರೇಜಿಂದ ಅದೇ ಟೈಮಲ್ಲಿ ಒಂದು ಮರಿ ಕುರಿ ತಂದೆ ಎಲ್ಲಿ ಹರಿಹರದಿಂದ, ಅವ್ರು ರವಿಯಣ್ಣ ಅಂತ ಹೆಸರು. ಅವ್ರು ತಂದು ಅವ್ರು ಒಂದು ಮರಿ ಕೊಟ್ಟರು, ಕಡ್ಲ ಮರಿ. ಆ ಕಡ್ಲ ಮರಿ ಫಸ್ಟು ನಾವು ಕಣಕ್ಕೆ ಹಾಕಿದ್ವಿ, ಎಲ್ಲಿ ಅರ್ಬಿಳ್ಚಿ ಕಣಕ್ಕೆ ಹಾಕ್ದಲ್ಲಿ ನಮಗೇನು ಗೊತ್ತಿಲ್ಲ. ಫಸ್ಟ್ನೇ ರೌಂಡ್ ಪಾಸ್ ಮಾಡ್ತು. ಅವಾಗ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಟೆಕ್ನಿಕ್ ಬಂತು. ಆ ಕಣದಲ್ಲಿ ಆ ಮರಿ ಆಡ್ತಿದೆಯಲ್ಲ ಬಿಡಪ್ಪ, ಇನ್ನೇ ನಮಗೆ ಸಾಕು ಆಡಿದೆಯಲ್ಲ ಅನ್ನೋ ಇದಾಯಿತು. ಆ ಮರಿ ಕೊಟ್ಬಿಟ್ವಿ. ಇದೇ ಎಲ್ಲಿ ಹರಿಹರದ ಹತ್ರ ಗಂಗನರ್ಸಿ ಅಂತ ಹನುಮಂತನವ್ರಿಗೆ ಕೊಟ್ವಿ. ಅದು ಹೋಗಿ ಏನು ಮಾಡ್ತು, ಅಲ್ಲಿ ತಗೊಂಡೋಗಿ ಒಂದು ವಾರಕ್ಕೇ ಅಲ್ಲೊಂದು 3 ಕಣ ಮಾಡ್ತು ಮರಿ ಕುರಿಲೇ. ಅದು ಅವು 3 ಕುರಿ ಹಣ ಈ ಥರ ನಿಮ್ಮದು ಮರಿ ಕೊಟ್ಟಿದ್ರೆ ಅಲ್ಲಿ ಕಣ ಮಾಡ್ತೋಣ ಅಂದರು. ಖುಷಿ ಆಯ್ತು ಅವಾಗ. ಮತ್ತು ನೆಕ್ಸ್ಟು ನಾವೇನು ಮಾಡಿದ್ವಿ, ಇನ್ನೊಂದು ಕರಿಯ ಮರಿ ತಂದ್ವಿ. ಅದು 2 ಅಲ್ಲಲ್ಲಿ ತಂದಿದ್ವಿ ನಾವು, ಇಲ್ಲೇ ಲೋಕಲಲ್ಲೇ. ಅದೇ ನೋಡಿದ್ವಿ, ಶಿವಮೊಗ್ಗ ಡಿಸ್ಟಿಕ್ ಮಾರಿಕಾಂಬ ಜಾತ್ರೆಗೆ ಕಣಕ್ಕೆ ಹಾಕಲೇಬೇಕು ಅಂದ್ಬಿಟ್ಟು ಅದು ತಂದು ಒಂದು ವಾರಕ್ಕೇ ಹಾಕಿದ್ವಿ. ಆದರೂ ನಮಗೆ ಗೊತ್ತಿರಲಿಲ್ಲ ಮರಿ ಆಡತ್ತೋ ಬಿಡೋತ್ತ ಅಂತ. ಆದರೆ ಕೇಳಿದ್ವಿ ಬೇರೆಯವ್ರ ಕಡೆಯಿಂದ, ಒಂದು ಕಣ ಆಡಿದೆ ಆದರೆ ಫಸ್ಟ್ನೇ ರೌಂಡ್ಗೆ ಕಟ್ಟಾಗಿತ್ತು ಅಂದಿದ್ರು. ಅದೇನೋ ನಮ್ಮ ಲಕ್ಕು. ಬಂದು ಶಿವಮೊಗ್ಗ ಕಣದಲ್ಲಿ 3 ರೌಂಡ್ ಆಡ್ತದೆ ನಮ್ಮ ಹತ್ರ. ಅದು ಕರೆ ಮರಿ ಸೋಲ್ಜರ್ ಅಂತ ಹೆಸರಿಟ್ಟಿದ್ವಿ. ಅದೊಂದು 3 ರೌಂಡ್ ಪಾಸ್ ಮಾಡ್ತು. ನಮಗೆ ಇಲ್ಲೇ ಲೋಕಲಲ್ಲಿ ಅದು ಸೇಲ್ ಆಯಿತು. ನೀವು ಮರಿ ಆಯ್ಕೆ ಯಾವ ಥರ ಮಾಡ್ತೀರಾ? ಮರಿ ಆಯ್ಕೆ ಅಂದರೆ ಅಣ್ಣ, ನಾವು ಸಣ್ಣ ಮರಿಲಿ ತಂದಾಗ ಅದ್ರದ್ದು ಕೂದಲಾಗಲಿ ಜಾತಿ ಆಗಲಿ ಮತ್ತು ಹಲ್ಲುಗಳಲ್ಲಿ ನೋಡ್ತೀವಿ. ಹುಟ್ಟಲ್ಲೇ 7 ಬರ್ತವೆ. ಮೊದಲು ಅಲ್ಲೇ ನೋಡೋದು ನಾವು, ಮೊದಲು ಅಲ್ಲಿ ನೋಡ್ತೀವಿ. ಆ ಸಣ್ಣ ಮರಿಲಿ ಗೆಡ್ಡೆ ಅವು ನೋಡ್ಬಿಟ್ಟು ಅಷ್ಟು ಇದಿರಲ್ಲ, ಒಂದೊಂದು ದಪ್ಪ ಇರ್ತವೆ. ಮತ್ತು ಎದೆ ಶಿರ ನೋಡ್ತೀವಿ ಅಡಿಲಿ ಮುಟ್ಟಿ, ಅದನ್ನು ನೋಡ್ತಾ ಇರ್ತೀವಿ. ಮತ್ತು ಗೆಡ್ಡೆನೂ ನೋಡ್ತೀವಿ, ಜಾತಿಲಿ ಇದೆಯಾ ಇಲ್ಲಾದರೂ ಮೈ ಬಣ್ಣ ಹೆಂಗಿದೆ, ಇದು ಯಾವ ಬ್ರೀಡು ಹೆಂಗೆ ಆಗತ್ತೆ ಮರಿ. ಸಣ್ಣದ್ರಲ್ಲೇ ದೊಡ್ಡದಾಗ್ತಾ ಯಾವ ರೀತಿ ಬರುತ್ತೆ. ಮತ್ತು ಕಾಲುಗಳು ನೋಡ್ತೀವಿ. ಅದೆಲ್ಲ ನೋಡ್ಬಿಟ್ಟು ಆಯ್ಕೆ ಮಾಡ್ತೀವಿ. ಮತ್ತು ನಾವು ಭುಜಗಳು ಹಿಡ್ದು ನೋಡ್ತೀವಿ, ಮೇಲ್ಗಡೆ ಭುಜ ಏನಾದರೂ ದಪ್ಪ ಇದೆಯಾ ಇಲ್ವಾ. ಮತ್ತು ಸೊಂಟ ಇದು ನೋಡ್ತೀವಿ, ನಡಗಿಡಲ್ಲ ಹಿಡ್ದು. ಮತ್ತು ಗೇಣ್ ಲೆಕ್ಕ ಹಾಕ್ತೀವಿ. ಗೇಣ್ ಲೆಕ್ಕ ನೋಡ್ಬಿಟ್ಟು ಮರಿಗಳು ಇದು ಹಿಂಗೆ ಬರ್ಬೋದು, ಸಣ್ಣದ್ರಲ್ಲಿ ದೊಡ್ಡದಾಯ್ತಾಯ್ತು ಇನ್ನೆಷ್ಟು ಅಗಲ ಉದ್ದ ಬರ್ಬೋದು ಅನ್ನೋ ಇದ್ರ ಮೇಲೆ ನಾವು ತರೋದು ಮರಿಗಳನ್ನ. ಎಷ್ಟು ತಿಂಗಳು ಮರಿಗಳು ತೊಗೊಂಬರೋದು ನೀವು? ನಾವು ತಂದರೆ ಈಗ ಹೆಚ್ಚು ಕಮ್ಮಿ 2.5 ತಿಂಗಳು 3 ತಿಂಗಳು ಮರಿ ತರ್ತೀವಿ ನಾವು. ಅದನ್ನು ತಂದ್ಬಿಟ್ಟು ಒಂದು 5-6 ತಿಂಗಳು ಚೆನ್ನಾಗಿ ಸಾಕ್ಬಿಟ್ಟು ಈಗ ಇದೇ ಥರ ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಮರಿಗೆ ಈಗ ಅದು ಬುದ್ಧಿನೇ ಬಂದಿರತ್ತೆ ಅವಕ್ಕೆ. ನಾವೇನು ಕಲಿಸೋದೇ ಇರೋದಿಲ್ಲ ಅವಕ್ಕೆ, ಗುದ್ದಾಡ ಇದೇ ಇರೋಲ್ಲ. ಆ ಜಾತಿನೇ ಆ ಥರದವು. ಒಂದು ಮರಿ ನೋಡ್ತಾವೆ ಅಂದರೆ ನುಗ್ತಾ ಇರ್ತಾವೆ. ನಮ್ಮ ಹತ್ರ ಎಲ್ಲರೂ ಫುಲ್ಲು ಜವಾರಿ ಬ್ರೀಡ್ಗಳು. ಅದರಲ್ಲಿ 100 ಥರ ತುಂಬ ಇದಿದೆ ಜಾತಿಗಳಿದ್ದಾವೆ. ಆದರೆ ನಮ್ಮ ಹತ್ರ ಇರೋ ಫುಲ್ಲು ಜವಾರಿನೇ. ಇದೊಂದು ಮಾತ್ರ ಮೋಳಿ ಇದೆ ನಮ್ಮ ಹತ್ರ, ಇನ್ನೆಲ್ಲ ಜವಾರಿ ಬ್ರೀಡು. ಎಷ್ಟು ತಿಂಗಳಾದ್ಮೇಲೆ ಅವಕ್ಕೆ ಹಾಲು ಮತ್ತು ಕಾಳು ಕೊಡಬೇಕು? ಅದು ಸಣ್ಣ ಮರಿಯಿಂದನೇ ಹಾಕ್ತಾರೆ ಅಣ್ಣ. ಸಣ್ಣ ಮರಿಯಿಂದನೇ ಹಾಕೊಂಬರ್ತಾರೆ. 3 ತಿಂಗಳು ಮರಿ ತಂದಿರ್ತೀವಿ, ಬರೀ ಹಾಲು ಹಾಕೊಂಬರ್ತಾ ಇರ್ತಾರೆ. ಅದಾದ ಬೆಳವಣಿಗೆ 4-5 ತಿಂಗಳು ಆಗ್ತಿದ್ದಂಗೆ ಒಂದೊಂದು ಮೊಟ್ಟೆ ಕೊಡ್ತಾರೆ. ಡೈಲಿ ಅಂತೂ ಕೊಡಲ್ಲ, ಒಂದೊಂದು ದಿವಸ ಅವರಿಗೆ ಇಷ್ಟ ಬಂದಾಗ, ಒಂದು ದಿವಸ ಬಿಟ್ಟು ಒಂದು ದಿವಸ ಅಂತ ಆ ಟೈಪಲ್ಲಿ ಕೊಡ್ಕೊಂಬರ್ತಾರೆ. ಒಬ್ಬೊಬ್ರು ಒಂದೊಂದು ಥರ. ಡೈಲಿ ಮಾತ್ರ ಹಾಲು ಹಾಕಿ ಹಾಕ್ತಾ ಇರ್ತಾರೆ ಮರಿಗಳಿಗೆ. ಈಗ ಕೊಂಬು ಕಿಳಬೇಕಾದ್ರೆ ಮರಿಗೆ ಎಷ್ಟು ತಿಂಗಳು ಆಗಿರಬೇಕು? ಆಮೇಲೆ ಒಂದು ಸಲ ಕೊಂಬು ಕಿತ್ತಾದ್ಮೇಲೆ ನೆಕ್ಸ್ಟ್ ಸಲ ಆಗಿ ಎಷ್ಟು ಗ್ಯಾಪ್ ಇರಬೇಕು? ಕೀಳೋ ಮರಿ ಅಂದರೆ 3-3.5 ತಿಂಗಳು ಮರಿ ಇದ್ದಾಗ ಕೀಳ್ತಾರೆ ಒಬ್ಬೊಬ್ಬರು. ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ 5 ತಿಂಗಳು ಉದ್ದ ಬರೋಗಂಟ ಕಾಯ್ತಾರೆ ಮರಿಗಳಿಗೆ ಕೊಂಬುಗಳನ್ನ. ಅಂಥ ಟೈಮಲ್ಲಿ ಅವರಿಗೆ ಎಂಥ ಇದು ಸ್ಯಾಟಿಸ್ಫ್ಯಾಕ್ಷನ್ ಯಾವ ಥರ ಇರುತ್ತೆ ಆ ಥರ ಮರಿಗಳಿಗೆ ನೋಡ್ಕೊಂಡು ಕೀಳೋದು ಕೊಂಬುಗಳು. ಈಗ ಒಬ್ಬೊಬ್ಬರು 3 ತಿಂಗಳು ಕಿತ್ತಾದ್ಮೇಲೆ ಇನ್ನೊಂದು 2 ತಿಂಗಳು ಗ್ಯಾಪ್ ಬಿಟ್ಟು ಕೀಳ್ತಾರೆ 2ನೇ ಸತಿಗೆ. ಈಗ ನಾವೆಲ್ಲ 2 ಮರಿಗೆ ಮಾತ್ರ 2 ಸತಿ ಕಿತ್ತಿದ್ದೀವಿ. ಈ ಮರಿಗೆ 2 ಸತಿ ಕಿತ್ತಿದ್ದೀವಿ, ಇನ್ನೊಂದು ಆ ಮರಿಗೆ 1-2 ಸತಿ ಕಿತ್ತಿದ್ದೀವಿ ಅಷ್ಟೇ. ಇನ್ನೆಲ್ಲಕ್ಕೂ ಒಂದೊಂದೇ ಸತಿ ಕಿತ್ತಿರೋದು. ಅಂದರೆ ಸೈಜ್ ಮೇಲೆ ಹೋಗುತ್ತೆ ಮರಿಗಳಿಗೆ. ಕೊಂಬು ಕೀಳೋದ್ರ ಮೇಲೆ ಸೈಜ್ ಮೇಲೆ ಹೋಗುತ್ತೆ. ಈಗ ಫಸ್ಟ್ನೇ ಸತಿ ಕಿತ್ತಾಗ ಸಣ್ಣಗೆ ಬಂದಾಗ ಇನ್ನೊಂದು ಸತಿ ಏನು ಮಾಡ್ತಾರೆ, ಸಣ್ಣಗೆ ಬಂದಿದೆ ಬುಡ ಅಂದ್ಬಿಟ್ಟು ಇನ್ನೊಂದು ಸತಿ ಕಿತ್ತರೆ ದಪ್ಪ ಇದು ಬರೋಂಗೆ ಗೆಡ್ಡೆಗಳು ಬರೋಂಗೆ 2ನೇ ಸತಿ ಟೈಮ್ ಕೀಳ್ತಾರೆ. ಅದನ್ನು 2 ತಿಂಗಳು ಗ್ಯಾಪ್ ಕೊಡ್ತಾರೆ. ಗೆಡ್ಡೆ ಮೇಲೆ ಡಿಪೆಂಡ್ ಆಗ್ತಾನೆ ಅದು. ಒಂದು ಸತಿ ಕಿತ್ತ ಮೇಲೆ ಗೆಡ್ಡೆ ಯಾವ ರೀತಿ ಬಂದಿದೆ ನೋಡ್ಕೊಂಡು 2ನೇ ಸತಿ
ಕೀಳ್ತಾರೆ ಕೊಂಬನ್ನ. ಮರಿ ಕುರಿಗಳಿಗೆ ಉಣ್ಣೆ ಯಾವಾಗ ತೆಗಿಬೇಕು? ಈಗ ಉಣ್ಣೆ ತೆಗಿಬೇಕಂದ್ರೆ ಮರಿಗಳಿಗೆ ನಾವು ಸಣ್ಣ ಮರಿ ಇದ್ದಾಗ 3 ತಿಂಗಳಿಗೆ ಹೊಡೆದ್ಬಿಡ್ತೀವಿ ಉಣ್ಣೆನ, ಫಸ್ಟ್ನೇ ಉಣ್ಣೆ ಅಂತ ಅಂತಾರೆ. ಈಗ ಅದನ್ನ ಏನು ಮಾಡ್ತೀವಿ ಅಂದರೆ 2ನೇ ಉಣ್ಣೆ ಕಟ್ ಮಾಡ್ಬೇಕಂದ್ರೆ ನಾವು 2ನೇ ಅಲ್ಲಿಗೆ ಹೋದಾಗಲೇ ಕಟ್ ಮಾಡ್ಬೇಕು. ಯಾಕಂದರೆ ಅವಾಗ ಮರಿಗಳಿಗೆ ಎಲ್ಲೂ ಹೊರಗಡೆ ಆಡ್ಸಂಗೆ ತೆಗಿಯೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಬೀಳ್ಸಿರೋದ್ರಿಂದ ನೋವಿರ್ತಾವೆ ಅವಕ್ಕೆ, ಎಲ್ಲೂ ಆಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು 3 ತಿಂಗಳು ರೆಸ್ಟ್ ಕೊಡ್ತೀವಿ. ಅವಾಗ ಏನು ಮಾಡ್ತೀವಿ ಅಂದರೆ ಉಣ್ಣೆ ಹೊಡೆದ್ಬಿಟ್ಟು ಮರಿನ ಸೈಜ್ ಮಾಡ್ತೀವಿ. ಅವಾಗ ರೆಸ್ಟಲ್ಲಿ ಇರತ್ತಲ್ಲ ಮರಿ ಅಂದ್ಬಿಟ್ಟು 3 ತಿಂಗಳಿಗೆ ಇದು ಸೈಜ್ ಆಗೋಕ್ಕೆ ನಾವು ರೆಡಿ ಮಾಡ್ಕೊತೀವಿ. 2 ಅಲ್ಲಿಗೆ ಯಾವ ಸೈಜ್ ಬೇಕು ಅನ್ನೋ ಇದ್ರ ಮೇಲೆ ಮಾಡೋಕ್ಕೆ ರೆಡಿ ಮಾಡ್ತೀವಿ 3 ತಿಂಗಳು ರೆಸ್ಟ್ ಕೊಟ್ಟು. ಹಂಗೆ ಅಲ್ಲಿ ಉದುರಿಸ್ತಾ ಇರತ್ತಲ್ಲ, ಒಂದು ಉಣ್ಣೆ ಈಗ 4 ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಉಣ್ಣೆ, ಆ ಥರ ಒಂದೊಂದು ಉಣ್ಣೆ ಹಂಗೆ ಅಲ್ಲಿಗೆ ಎಕ್ಸ್ಚೇಂಜ್ ಆಗ್ತಿದ್ದಂಗೆ ಕಟ್ ಮಾಡ್ತೀವಿ. ಮಧ್ಯಕ್ಕೆ ಯಾವಾಗಾದ್ರೂ ಈಗ ಚಳಿಗಾಲದಲ್ಲಿ ಬಂದಾಗ ಮಾತ್ರ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಉಣ್ಣೆ ಕಟ್ ಮಾಡಲ್ಲ. ಈ ಬೇಸಿಗೆಗಾಲದಲ್ಲಿ ಮಾತ್ರ ಕಟ್ ಮಾಡೇ ಮಾಡ್ತೀವಿ. ಈ ಮರಿ ಸೇಲ್ಗಿದೆ ಅಣ್ಣ, ಇದು ಬಂದು 5.5 ತಿಂಗಳು ಮರಿ. ಇದು ಪ್ರೈಸ್ ನಾನು 20,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಬಂದರೂ ಕೊಡ್ತೀನಿ ಅಣ್ಣ. ಇದೊಂದು ಇದೆ ಅಣ್ಣ ಕಡ್ಲ, ಇದೊಂದು ಸೇಲ್ಗಿದೆ. ಇದೂ ಅಷ್ಟೇ 4ರಿಂದ 5 ತಿಂಗಳು ಮರಿ ಐತಿದು. ಇದು ನಾನು 20,000 ಹೇಳ್ತೀನಿ ಇದ್ರ ಪ್ರೈಸೇ. ಹೆಚ್ಚು ಕಮ್ಮಿ ಬಂದರೆ ಇದನ್ನು ಬಿಡ್ತೀನಿ ನೋಡೋಣ.